ಆಪರೇಷನ್ ಸಿಂಧೂರ. ಭಾರತ ತನ್ನ ನೆಲದಲ್ಲಿ ನಡೆದಂಥ ಭಯೋತ್ಪಾದಕ ಕೃತ್ಯಕ್ಕೆ 26 ಜನ ಅಮಾಯಕರನ್ನು ಕಳೆದ ವರ್ಷ ಏಪ್ರಿಲ್ 22ನೇ ತಾರೀಕು ಬೈಸರನ್ ವ್ಯಾಲಿಯಲ್ಲಿ, ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಜನರನ್ನು ಅವರ ಧರ್ಮ ಕೇಳಿ ಹೊಡೆದು ಹಾಕಿದ್ರು ಭಯೋತ್ಪಾದಕರು. ಅದಕ್ಕೆ ಮೇ ತಿಂಗಳಲ್ಲಿ ಭಾರತ ಸೇಡು ತೀರಿಸಿಕೊಳ್ಳುವುದಕ್ಕೆ ಆಪರೇಷನ್ ಸಿಂಧೂರ ಆರಂಭಿಸಿತು. ಆಪರೇಷನ್ ಸಿಂಧೂರ ಶುರುವಾಯಿತು. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದ್ದ 11 ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿ ನಡೆಸಿತು. ಅದಾದ ನಂತರ ಪಾಕಿಸ್ತಾನದಿಂದ ಪ್ರತಿ ದಾಳಿ, ಮತ್ತೆ ನಾವು ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ್ದು ಎಲ್ಲವೂ ಆಯಿತು. ಭಾರತದ ನಿಲುವು ಈ ವಿಷಯದಲ್ಲಿ ಸ್ಪಷ್ಟ ಆಗಿದೆ. ಕದನ ವಿರಾಮ ಘೋಷಣೆಯಾಗಿದ್ದು, ಕದನ ವಿರಾಮ, ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ಅನೇಕ ಸರ್ಕಾರದಲ್ಲಿನ ಹಿರಿಯರು ಹೇಳಿದ್ದಾರೆ, ಮಿಲಿಟರಿ ಹಿರಿಯರು ಹೇಳಿದ್ದಾರೆ. ಅದು ನಿಂತಿದ್ದು ಪಾಕಿಸ್ತಾನದ DGMO ಮನವಿಯ ಮೇರೆಗೆ ಅಂತ, ಡೆಪ್ಯೂಟಿ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಂತ ಕರಿತೀವಿ. ಭಾರತದ DGMOಗೆ ಪಾಕಿಸ್ತಾನದ DGMO ಹಾಟ್ಲೈನ್ ಮೂಲಕ ಕರೆ ಮಾಡಿ ಮಾತನಾಡಿ ದಾಳಿಯನ್ನು ನಿಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಕ್ಕಾಗಿ ದಾಳಿ ನಿಲ್ತು. ಬಟ್ ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ 70 ಸಲ ಹೇಳಿದ್ದಾರೆ ಇನ್ನೂ ತನಕ, ಭಾರತ ಪಾಕಿಸ್ತಾನದ ಆ ಸಂಘರ್ಷಮಯ ಸ್ಥಿತಿಯನ್ನು ತಣ್ಣಗೆ ಮಾಡಿದ್ದೇ ನಾನು ಅಂತ, ನಿಮ್ಮ ಜೊತೆ ವ್ಯಾಪಾರ ನಿಲ್ಲಿಸಿಬಿಡ್ತೀನಿ ಅಂತ ಹೆದರಿಸಿ ನಾನು ಈ ದಾಳಿಯನ್ನು ನಿಲ್ಲಿಸಿದೆ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಬಟ್ ಅಮೇರಿಕದಿಂದ ಬಿಡುಗಡೆಯಾಗಿರುವಂಥ, ಅಧಿಕೃತವಾಗಿ ಬಿಡುಗಡೆಯಾಗಿರುವಂಥ ಕೆಲವು ದಾಖಲೆಗಳು ಬೇರೆ ಕಥೆ ಹೇಳ್ತಾ ಇದ್ದಾವೆ. ಆಪರೇಷನ್ ಸಿಂಧೂರ ಶುರುವಾದ ನಂತರ ಪಾಕಿಸ್ತಾನ ಅಮೇರಿಕಕ್ಕೆ 60 ಸಲ ಮನವಿ ಮಾಡಿಕೊಂಡಿತ್ತು, ಹೆಂಗಾರು ಮಾಡಿ ಭಾರತದ ಮೇಲೆ ಒತ್ತಡ ಹೇರಿ ಭಾರತಕ್ಕೆ ಹೇಳಿ ಈ ದಾಳಿಯನ್ನು ನಿಲ್ಲಿಸಿ ಅಂತ. 60 ಮನವಿಗಳು ಲಾಬಿಕೋರರ ಮೂಲಕ. ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಲೀಸನಿಂಗ್ ಅಂತಾರೆ, ಲೈಸನಿಂಗ್ ಅಂತಾರೆ, ಲಾಬಿಯಿಂಗ್ ಅಂತಾರೆ, ಇಲ್ಲೆಲ್ಲ ನಡೀತಾವು. ನೀವು ವಿಧಾನಸೌಧಕ್ಕೆ ಹೋದರೆ ಒಂದಷ್ಟು ಫೈಲ್ ಹಿಡ್ಕೊಂಡು ಯಾರೋ ಓಡಾಡ್ತಿರ್ತಾರೆ, ಅವರು ರಾಜಕಾರಣಿಗಳಲ್ಲ, ಅಧಿಕಾರಿಗಳಲ್ಲ, ಯಾರ್ಯಾರು ಓಡಾಡ್ತಿರ್ತಾರೆ. ಅವರಿಗೆ ಕೆಲವು ರಾಜಕಾರಣಿಗಳ ಆಪ್ತರಿರ್ತಾರೆ, ಅಧಿಕಾರಿಗಳ ಆಪ್ತರಿರ್ತಾರೆ, ಇನ್ಯಾರ್ದು ಹತ್ರ ಅವ್ರು ತಗೊಂಡಿರ್ತಾರೆ, ಡೀಲ್ ತಗೊಂಡಿರ್ತಾರೆ. ನಿಮ್ಮ ಕೆಲಸ ತಾನೇ, ಇದು ನಾನು ಮಾಡಿಸ್ಕೊಡ್ತೀನಿ, ಅದಕ್ಕೊಂದಷ್ಟು ದುಡ್ಡು ಕಾಸು ಎಲ್ಲ ಇರುತ್ತೆ, ವ್ಯವಸ್ಥೆ ಇರುತ್ತೆ. ಅದೊಂದು ಪ್ಯಾರಲಲ್ ಸಿಸ್ಟಮ್ ನಡ್ಕೊಂಡು ಬರುತ್ತೆ. ಅಂಥವ್ರು ಪಾರ್ಲಿಮೆಂಟ್ನಲ್ಲೂ ಇರ್ತಾರೆ. ಇದು ಭಾರತದಲ್ಲಿ ಇಲ್ಲೀಗಲ್, ಮಾಡಬಾರ್ದು, ಅದನ್ನು ಮಾಡೋ ಹಂಗಿಲ್ಲ. ಅಮೇರಿಕದಂಥ ದೇಶದಲ್ಲಿ ಅದನ್ನು ಲೀಗಲ್ ಆಗಿ ಮಾಡ್ತಾರೆ. ಲಾಬಿಯಿಂಗ್ ಕಂಪನಿಗಳಿರ್ತವೆ, ಲಾಬಿಯಿಂಗ್ ಕಂಪನಿಗಳು. ಅವು ನ್ಯಾಷನಲ್ ಲೆವೆಲ್ನ ಲಾಬಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ನ ಲಾಬಿ ಆಗಿರ್ಬೋದು. ಉದಾಹರಣೆಗೆ ಭಾರತದ ಒಂದು ಕೆಲಸ ಏನು ಅಮೇರಿಕದ ಸರ್ಕಾರದಲ್ಲಿ ಆಗಬೇಕು ಅನ್ನೋದಿದ್ರೆ, ಲಾಬಿಯಿಂಗ್ ಕಂಪನಿಗಳ ಪೈಕಿ ಬೆಸ್ಟ್ ಕಂಪನಿನ ಭಾರತ ಹೈರ್ ಮಾಡುತ್ತೆ. ಅವ್ರನ್ನ ತಗೋತಾರೆ, ಅವ್ರಿಗಿಂತಿಷ್ಟು ದುಡ್ಡು ಅಂತ ಮಾತುಕತೆ ಆಗುತ್ತೆ. ಓಕೆ, ನಮ್ದು ಈ ಕೆಲಸ ಆಗಬೇಕು, ಮಾಡಿಕೊಡಿ ಅಂತ. ಹಾಗೆ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪಾಕಿಸ್ತಾನ ಅಮೇರಿಕದ 6 ಕಂಪನಿಗಳನ್ನು ಹೈರ್ ಮಾಡ್ಕೊಂಡಿತ್ತು. 6 ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿತ್ತು. 45 ಕೋಟಿ ರೂಪಾಯಿ. ಐ ಥಿಂಕ್ ಇಟ್ ಈಸ್ ಇಂಡಿಯನ್ ಕರೆನ್ಸಿ, ಭಾರತೀಯ ಕರೆನ್ಸಿ ಅಂತ ಅಂದ್ಕೊಳ್ತೀವಿ. $5 ಮಿಲಿಯನ್. ಹಾಂ, ಭಾರತೀಯ ಕರೆನ್ಸಿನೇ, 45 ಕೋಟಿ ರೂಪಾಯಿ. ಅಷ್ಟನ್ನು ದುಡ್ಡು ಪೇ ಮಾಡಿತ್ತು ಅವ್ರಿಗೆ. ಯಾಕೆ? ಅಮೇರಿಕ ಸರ್ಕಾರದ ಮೇಲೆ, ಡೊನಾಲ್ಡ್ ಟ್ರಂಪ್ ಮೇಲೆ ಒತ್ತಡ ತಂದು ಭಾರತಕ್ಕೆ ಹೇಳಿಸಿ ಯುದ್ಧ ನಿಲ್ಲಿಸಿ, ಈ ಆಪರೇಷನ್ ನಿಲ್ಲಿಸಿ ಅಂತ. ಲಾಬಿಯಿಂಗ್ ಕಂಪನಿಗಳು ಅನ್ನೋದೇ ಒಂದು ವಿಚಿತ್ರ ಸಿಸ್ಟಮ್ ಅಲ್ಲಿರೋದು. ಬೇರೆ ಬೇರೆ ದೇಶಗಳಲ್ಲೂ ಇದೆ ಇದು. ಯಾರು ವೈಟ್ ಹೌಸ್ಗೆ ಹತ್ತಿರವಾಗಿರ್ತಾರೋ, ಯಾರು ಅಮೇರಿಕದ ಸಂಸತ್ತಿಗೆ ಹತ್ತಿರವಾಗಿರ್ತಾರೋ, ಅಥವಾ ಅಧ್ಯಕ್ಷರಿಗೆ ಪರಿಚಯ ಇರ್ತಾರೋ, ಅಂಥವರು ಈ ಲಾಬಿಯಿಂಗ್ ಕಂಪನಿಗಳನ್ನು ನಡೆಸ್ತಾರೆ. ನಿಮ್ಮ ಕೆಲಸ ನಾವು ಮಾಡಿಸ್ಕೊಡ್ತೀವಿ, ನಮಗಿಂತೆಷ್ಟು ದುಡ್ಡು ಕೊಡಿ ಅಂತ. ಆನ್ ರೆಕಾರ್ಡ್, ಆನ್ ಚೆಕ್ ತಗೋತಾರೆ ಅವರು ಆ ದುಡ್ಡನ್ನು. ಅದಕ್ಕೆ ಟ್ಯಾಕ್ಸು ಕಟ್ತಾರೆ ಅವರು. ದೇಶಗಳ ಹೈರ್ ಮಾಡ್ಕೋತವೆ. ಆ ರೀತಿಯಾಗಿ 6 ಕಂಪನಿಗಳು ಹೈರ್ ಮಾಡಿಕೊಂಡಿದ್ದ ವಿಷಯ ಈಗ ಅಲ್ಲಿ ಲೀಗಲಿ ಔಟ್ ಆಗಿದೆ, ಹೊರಗಡೆ ಬಂದಿದೆ. ಈ ಲಾಬಿಯಿಂಗ್ ಕಂಪನಿಗಳ ಮೇಲೆ ಕಣ್ಣಿಡೋದಕ್ಕೆ ಅಮೆರಿಕದಲ್ಲೊಂದು ವ್ಯವಸ್ಥೆನೂ ಇದೆ. ಕಣ್ಣಿಡೋದಕ್ಕೊಂದು ಸಂಸ್ಥೆ ಇದೆ ಅಲ್ಲಿ, ಫಾರಾ ಅಂತ.
ಫೋನ್ ಮಾಡಿದ್ರಂತೆ, ಇಮೇಲ್ ಮಾಡಿದ್ರಂತೆ, ವೈಟ್ ಹೌಸ್ ಆಫೀಸರ್ಸ್ ಜೊತೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋದಕ್ಕೆ ಒದ್ದಾಡಿದ್ರಂತೆ. ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಅಮೇರಿಕಕ್ಕೆ ದುಂಬಾಲು ಬಿದ್ದಿದ್ದ ರೀತಿಯದು. 60 ಮನವಿಗಳನ್ನು ಮಾಡಿಕೊಂಡಿತ್ತು ಲಾಬಿಕೋರರ ಮೂಲಕ. 60 ಮನವಿಗಳು. 6 ಕಂಪನಿಗಳಿಗೆ 45 ಕೋಟಿ ರೂಪಾಯಿಗಳನ್ನು ಪಾಕಿಸ್ತಾನ ಕೊಟ್ಟಿತ್ತು. ಫಾರಿನ್ ಏಜೆಂಟ್ಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಧಿಕೃತವಾಗಿ ಈ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಇಮೇಲ್ಗಳು ಎಷ್ಟು ಬಂದಿದ್ವು, ಫೋನ್ ಕಾಲ್ಗಳು ಎಷ್ಟು ಬಂದಿದ್ವು, ಮೀಟಿಂಗ್ಗಳು ಎಷ್ಟು ನಡೆದವು, ಮೀಟಿಂಗ್ಗೆ ಮನವಿಗಳು ಎಷ್ಟು ಬಂದವು, ಎಲ್ಲದರ ಉದ್ದೇಶ ಒಂದೇ, ಹೆಂಗಾರು ಮಾಡಿ ಆಪರೇಷನ್ ಸಿಂಧೂರ ನಿಲ್ಲಿಸಿ ಅಂತ. ಅಮೇರಿಕದಲ್ಲಿರುವ ಪಾಕಿಸ್ತಾನದ ರಾಯಭಾರ ಕಚೇರಿಯ ಸಿಬ್ಬಂದಿ ಕೂಡ ವೈಟ್ ಹೌಸ್ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಒದ್ದಾಡಿದ್ರಂತೆ. ಆ ಟೈಮ್ನಲ್ಲಿ ವೈಟ್ ಹೌಸ್ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಒದ್ದಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ನೋಡಿದರೆ ನಾನೇ ಯುದ್ಧ ನಿಲ್ಲಿಸ್ತೆ ಅಂತಾರೆ. ಡೊನಾಲ್ಡ್ ಟ್ರಂಪ್ ಅಳಿಯನ ಬಿಸ್ನೆಸ್ಸು ಪಾಕಿಸ್ತಾನದಲ್ಲಿ ಶುರುವಾಗುತ್ತೆ. ಪಾಕಿಸ್ತಾನ 6 ಕಂಪನಿಗಳಿಗೆ 45 ಕೋಟಿ ರೂಪಾಯಿ ಕೊಟ್ಟು ಲಾಬಿ ಮಾಡುತ್ತೆ. ಒಂದಕ್ಕೊಂದು ಕನೆಕ್ಟೆಡ್ ಅಂತ ಅನ್ಸೋದಿಲ್ವ? ಇದು ಒಂದಕ್ಕೊಂದು ಕನೆಕ್ಟೆಡ್ ಅಂತ ಅನ್ಸೋದಿಲ್ವ? DGMO ಟು DGMO ಮನವಿಯ ಮೇರೆಗೆ ಆಪರೇಷನ್ ಸಿಂಧೂರಕ್ಕೆ ಕದನ ವಿರಾಮ ಹೇಳಲಾಯಿತು, ಪಾಸ್ ಕೊಟ್ಟಿದ್ದೀವಿ ಅಂತ ಭಾರತದ ನಿಲುವಿದೆ. ಭಾರತ ಮತ್ತೆ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಇದೇ ಸಂದರ್ಭದಲ್ಲಿ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ, ಲಕ್ಸಂಬರ್ಗ್ನಲ್ಲಿದ್ದಾರೆ. ಅವರು ಹಿ ಕ್ಯಾರೀಸ್ ಎ ಡಿಫರೆಂಟ್ ಸ್ವ್ಯಾಗ್. ವಿದೇಶಗಳಲ್ಲಿ, ಸ್ಪೆಷಲಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಜೈಶಂಕರ್ ಅವರ ಪ್ರೆಸ್ ಮೀಟ್ ನೋಡಬೇಕು, ಬರುವ ಪ್ರಶ್ನೆಗಳು, ಕೊಡುವ ಉತ್ತರಗಳನ್ನು ನೋಡಬೇಕು. ಪಾಶ್ಚಿಮಾತ್ಯ ದೇಶಗಳ ಬೂಟಾಟಿಕೆ ಅನೇಕ ಸಂದರ್ಭದಲ್ಲಿ ಟೀಕಿಸಿದ್ದಾರೆ, ಮತ್ತೆ ಅದೇ ವಿಷಯ ಮಾತಾಡಿದ್ರು. ಜಗತ್ತಿನಲ್ಲಿ ಬಹಳಷ್ಟು ದೇಶಗಳು ಸ್ವಾರ್ಥಿಯಾಗಿವೆ ಅಂತ ಹೇಳೋದಿಲ್ಲ ನಾನು, ಆದರೆ ಅವರು ತಮಗೆ ನೇರವಾಗಿ ಲಾಭವಾಗುವಂಥ ಕೆಲಸಗಳನ್ನು ಮಾತ್ರ ಮಾಡ್ತಾರೆ. ನಮಗೆ ಬಿಟ್ಟು ಸಲಹೆ ಕೊಡ್ತಾರೆ ಅವರು. ಏನಾದರೂ ಆದರೆ ಹೀಗೆಲ್ಲ ಮಾಡಬೇಡಿ ಅಂತಾರೆ. ನಾವು ಚಿಂತಿಸುವ ಅಗತ್ಯ ಇಲ್ಲ. ಆಪರೇಷನ್ ಸಿಂಧೂರದ ವೇಳೆಯಲ್ಲೂ ನಮ್ಮ ಮೇಲೆ ಪ್ರೆಷರ್ ಹಾಕೋದಕ್ಕೆ ಟ್ರೈ ಮಾಡಿದ್ರು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.